ಹಲೋ ಹಾಯ್ ನಮಸ್ಕಾರ. ಇವತ್ತಿನ ಲಾಗು ಮಧ್ಯಾಹ್ನ 1 ಗಂಟೆ ಹಸುಗಳಿಗೆಲ್ಲ ಕಲ್ಗುಚ್ಕೊಡೋಣ ಅಂತ ಬಂದಿದ್ದು. ಹಸುಗಳಿಗೆ ಕಲ್ಗುಚ್ಕೊಡೋಣ ಅಂತ ಬಂದೆ. ಮಳೆ ಬರೋಂಗಾಗೈತೆ. ನೋಡೋಣ ಮಳೆ ಬರ್ತದ ಅಂತ. ಮಳೆನೇ ಇಲ್ಲ ಈ ಸತಿ ನಮಗೆ. ಈಗಾರ ಮಳೆ ಹುಯ್ದ್ರೆ ಎಷ್ಟೋ ದನಗೆ ಜೋಳಕ್ಕೆಲ್ಲ ಮೇವು ಆಗ್ಬೋದು. ಜೋಳ ಎಲ್ಲ ಹೂವಾಗೈತೆ. ಮಳೆ ಇಲ್ಲ ನೋಡಿ. ಒಂಥವು ಉದ್ದ ಒಂಥವು ತುಂಡ ಹೈಟ್ ಬಂದಿಲ್ಲ. ದನಗಳು ಅದನ್ನೇ ಇನ್ನೇ ಮಾಡೋದು, ಅದನ್ನೇ ಕಡ್ಕೊಂಡು ಹಾಕ್ತಾಯಿದ್ದೀವಿ. ನಮ್ಮದು ಮೇವು ಸಾಲೇ ಇಲ್ಲ ಈ ಸತಿ. ಬೇರೆಯವ್ರದ್ದು ಒಂದು ಸ್ವಲ್ಪ ಮೇವು ದುಡ್ಡು ಕೊಟ್ಟು ಮೇವು ತಗೊಂಡಿದ್ದೀವಿ. ಇದು ನಮ್ಮದು ಜೋಳ, ಇದು ನಮ್ಮ ದೊಡ್ಡಪ್ಪ ಅವ್ರದ್ದು. ಆ ಮರ ನೇರಳೆ ಹಣ್ಣಿನ ಮರ. ಅದು ಇನ್ನು ಕಾಯಿ ಆಗಿಲ್ಲ. ನಮ್ಮ ಪೂನಿ ಇವತ್ತು ಮತ್ತು ನಮ್ಮ ಸಣ್ಣಕರು ಹೊರಗಡೆ ಕಟ್ಟಾಕಿದ್ದೀವಿ. ಬಿಸಿಲಿರಲಿಲ್ವಲ್ಲ, ಆಚೆಲಿರಲಿ ಅಂದ್ಬಿಟ್ಟು ಹೊರಗಡೆ ಕಟ್ಟಾಕಿರೋದು. ಕಿಟಕಿಲಿ ನೋಡ್ತಾವನಲ್ಲ ಅಂತ ನೋಡ್ತಾ ಐತೆ ನಮ್ಮ ಸಣ್ಣಕರು. ಅಲ್ಲಿ ನೋಡಿ ನಮ್ಮ ಎರಡು ಹಸುಗಳು ಕೆಳಗೆ ಮೇಯ ಕಟ್ಟಾಕಿರೋದು. ಕೆಳಗೆ ಮೇಯ ಕಟ್ಟಾಕಿದ್ದೀನಿ. ಅಲ್ಲೊಂದು ಹಸು, ಎರಡು ಹಸು. ಇನ್ನು ಅಲ್ಲಿ ಮ್ಯಾಲೆ ಕಾಣಿಸ್ತಾ ಇರೋದು ಮರಗೆಣಸು, ಬೇರೆಯವ್ರು ಹಾಕಿರೋದು. ಇದು ನಮ್ಮ ದೊಡ್ಡಪ್ಪ ಅವ್ರ ಶುಂಠಿ. ಇದು ನಮ್ಮ ಸೀಮೆ ಹುಲ್ಲು, ಹಸುಗಳಿಗೆ ಹಾಕಿರೋ ಅಂಥದ್ದು ಸೀಮೆ ಹುಲ್ಲು, ಜೋಳದ ಕಡ್ಡಿ. ಮಳೆ ಒಂದೊಂದನಿ ಒಣೀತೈತೆ. ಹಸುಗಳಿಗೆಲ್ಲ ಕಲ್ಗುಚ್ಚಿ ಕೊಟ್ಬಿಟ್ಟು ಕರುಗಳು ಕಟ್ಟಾಕಬೇಕು. ಹಸುಗಳೆಲ್ಲ ಮನ್ಗಿದ್ದು. ಈಗ ನಾವು ಬಂದೆಲ್ಲ ಕಲ್ಗುಚ್ಚಿ ಕೊಡೋ ಟೈಮ್ ಆಯ್ತಲ್ಲ, ಹಾಗಾಗಿ ಎಲ್ಲ ಎದ್ದು ನಿಂತ್ಕೊಂಡು ಎಲ್ಲ ಸಗಣಿ ಹಾಕ್ಕೊಂಡವೆ. ಎಲ್ಲ ಸಗಣಿ ಎಲ್ಲ ತುಂಬಾಕಿ ಸಗಣಿ ಎಲ್ಲ ಹಾಕ್ಬಿಟ್ಟು ಹಚ್ಕೊಳ್ಳೋಕೆ ಫೀಡ್ ಕೊಡಬೇಕು. ನಮ್ಮ ಇದು ಕರು ಹಾಕ್ಬೇಕಾದ್ರೆ ಸ್ವಲ್ಪ ಇದು ಕಷ್ಟ ಆಗ್ಬಿಡ್ತಲ್ಲ, ಸುಸ್ತಾಗ್ಬಿಟ್ಟು. ಈಗ ಸ್ವಲ್ಪ ಸುಸ್ತು ಹಸಿಗೆ. ಟಾನಿಕ್ಕೆಲ್ಲ ಹಾಕ್ತಾಯಿದ್ದೀವಿ. ಅಂತೂ ಸ್ವಲ್ಪ ಸುಸ್ತಲ್ವ, ಒಂದು ಸ್ವಲ್ಪ ಬುಸ್ಕರಿತೀವಿ. ದೊಡ್ಡ ಹಸು ಅಲ್ವಾ, ಸುಸ್ತು, ಸ್ವಲ್ಪ ವಯಸ್ಸು ಆಗಿದೆ ಹಸಿಗೆ. ಕರುಗಳೆಲ್ಲ ಮನ್ಗವೆ. ಜೋಳದ ಕಡ್ಡಿ ಎಲ್ಲ ತಂದು ಮಡಗಿದ್ದೀವಿ. ಮಿಷಿನ್ ಹೊಡೆದು ಹಾಕಬೇಕು. ಮಿಷಿನ್ ಹೊಡೆಯೋಕ್ಕೆ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ, ಹಾಗಾಗಿ ಮಿಷಿನ್ ಹೊಡೆದಿಲ್ಲ. ಈಗ ಹೊಡಿಬೇಕು ಮಿಷಿನ್ ಹೊಡೆದು ಹಸ್ಗಳೆಲ್ಲ ಹುಲ್ಲಾಕಿ ಕರೆಂಟ್ ಬಂದರೆ ಅಷ್ಟು ಕೆಲಸ ಮಾಡಬೇಕು. ಹಸ್ಗಳಿಗೆಲ್ಲ ಇನ್ನೂ ಕರೆಂಟ್ ಇರಲಿಲ್ವಲ್ಲ, ಸ್ವಲ್ಪ ಎಳೆದು ಸೀಮೆ ಹುಲ್ಲನ್ನೇ ತಂದು ಹಾಕಿದ್ದು. ಎಲ್ಲ ಈಗೆಲ್ಲ ಸಗಣಿ ಎಲ್ಲ ತುಂಬಿ ಮಂಕ್ರಿ ತುಂಬಿಟ್ಟಿದ್ದು. ಆಲೇ 10 ನಿಮಿಷ ಆಗಿಲ್ಲ. ನಿಮ್ಮ ಜೊತೆ ಮಾತಾಡೋನಷ್ಟೊತ್ತಿಗೆ ಎಲ್ಲ ಸಗಣಿ ಹಾಕ್ಕೊಂಡು ತುಂಬ್ಕೊಂಡವೆ. ನಮ್ಮದು ಮಾವಿನ ಮರ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಎಷ್ಟು ಗಾಳಿ ಬೀಸ್ತೈತೆ. ಎಲ್ಲ ಮಳೆ ಬರ್ಬೋದು ಜೋರಾಗಿ ಅನ್ನಿಸ್ತದೆ. ಎಲ್ಲ ಗಾಳಿ ಬೀಸ್ತಾ ಇದೆ. ಅಲ್ಲಿ ನಮ್ಮ ಪಕ್ಕದ ಮನೇಲಿ ಎಲ್ಲ ಕೊಟ್ಟಿಗೆ ಕೆಲಸ ಮಾಡೋಕ್ಕೆ ಫೌಂಡೇಶನ್ ಮಾಡ್ತಾಯಿದ್ದಾರೆ. ಅಲ್ಲಿ ಹುಡುಗ, ನಮ್ಮ ಪಕ್ಕದ ಮನೆ ಹುಡುಗ ಮೊಬೈಲ್ ನೋಡ್ಬಿಟ್ಟು ಹೋದ. ಕೊಟ್ಟಿಗೆ ಕಟ್ಟಕ್ಕೆ ಅಂತ ಕೆಲಸ ಮಾಡ್ತಾ ಇರೋದು. ಅದು ಅವ್ರ ಮನೆ ಹಸು. ಸುಮಾರು ಉಂಟು ಅವ್ರ ಮನೇಲಿ ಹಸು. ಒಂದು ಮಾತ್ರ ಮನೇಲಿ ಕಟ್ಟಾಕವ್ರೆ. ಅದು ನಮ್ಮ ಪಕ್ಕದ ಮನೆ ಅಜ್ಜಿ. ಗಾಳಿ ಮರ ಎಲ್ಲ ಅಲ್ಲಾಡ್ತಾ ಇದೆ. ಮರ ಸಖತ್ ಮಾವಿನಕಾಯಿ ಫಸಲು ಅಂದರೆ ಸಖತ್ ಮಾವಿನಕಾಯಿ ಫಸಲು ಉಂಟು.